ಹಾಕಿದ್ರೆ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಮುಂಜಾನೆಯ ಶುಭೋದಯವನ್ನು ತಿಳಿಸುತ್ತಾ, ನಮಗೆಲ್ಲ ತಿಳಿದಿರುವಂತೆ ಹೋದ ತಿಂಗಳು ಲಾಸ್ಟ್ ಮಂತ್ ಈ ಆನ್ಲೈನ್ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡಿದಾಗ ನಾನು ಟ್ರಯಾಂಗಲ್ಸ್ ಬಗ್ಗೆ ಹಾಗೂ ಅದರ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ತಮಗೆ ನೀಡಿದ್ದೀನಿ. ಅದ್ರ ಬೇಸ್ ಮೇಲೆ ಇವತ್ತಿನ ದಿವಸ ನಾವು ಮತ್ತೆ ಆ ಒಂದು ಚಾಪ್ಟರ್ ನಂಬರ್ 6 ಪಾಠ 6 ತ್ರಿಭುಜಗಳು ಅನ್ನುವಂತಹ ಒಂದು ಪಾಠದಲ್ಲಿ ಒಂದು ಇಂಪಾರ್ಟೆಂಟ್ ಆದಂತಹ ಪ್ರಮೇಯ, ವೆರಿ ಇಂಪಾರ್ಟೆಂಟ್ ಥಿಯರಮ್, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಆರ್ ಟೇಲ್ಸ್ ಥಿಯರಮ್, ಅದನ್ನ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ಪ್ರೂಫ್ ಮಾಡೋಣ. ಸೊ ಅದಕ್ಕಿಂತ ಬಿಫೋರ್ದಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, ಯು ಆಲ್ರೆಡಿ ನೋ ವಾಟ್ ಈಸ್ ಮೀನ್ ಬೈ ಟ್ರಯಾಂಗಲ್. ಸೊ ನಿಮಗೆ ತ್ರಿಭುಜ ಅಂದ್ರೆ ಗೊತ್ತೈತಿ. ಈ ತ್ರಿಭುಜ ಅಂತಂದ್ರೆ triangle is a closed figure bounded by 3 line segments. Okay, so I draw here one triangle. Now listen here. This is the triangle A B C. So okay, so you already know the definition of triangle and sides of the triangle, vertices of a triangle, as well as types of a triangle. ಸೊ ನಿಮಗೆ ತ್ರಿಭುಜ ಅಂದ್ರೆ ಏನು, ತ್ರಿಭುಜದ ಈ ಬಾಹುಗಳು ಯಾವುವು, ಕೋನಗಳು ಯಾವುವು, ಮತ್ತೆ ಶೃಂಗಬಿಂದುಗಳು ಯಾವುವು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಗೊತ್ತಿದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ತ್ರಿಭುಜಗಳನ್ನ ಬಾಹುಗಳ ಆಧಾರದ ಮೇಲೆ ಮತ್ತು ಕೋನಗಳ ಆಧಾರದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಭಾಗಗಳನ್ನಾಗಿ ಮಾಡ್ತಾರೆ, ಡಿವೈಡ್ ಮಾಡ್ತಾರೆ, ಕ್ಲಾಸಿಫೈ ಮಾಡ್ತಾರೆ. ಸೊ ಅವುಗಳ ಬಗ್ಗೆ ತಮಗೆ ಮಾಹಿತಿ ಇದೆ. ಸೊ ಹಾಗಾದ್ರೆ ನಾನು ಇವತ್ತು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ಈ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ಗೆ ಸಂಬಂಧಪಟ್ಟಂಗ ಕೆಲವೊಂದಿಷ್ಟು ಮಾಹಿತಿಯನ್ನು ನಾನು ಬೇಸಿಕ್ ಆಗಿ ನಿಮ್ಗೆ ಹೇಳ್ಬಿಟ್ಟೆ ಅಂತಂದ್ರೆ ಆ ಒಂದು ಥಿಯರಮ್ ಅನ್ನ ಪ್ರೂಫ್ ಮಾಡೋ ಮುಂದೆ ನಿಮ್ಗೆ ಈಸಿಯಾಗಿ ಆ ಒಂದು ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಅನ್ನುವಂತ ಉದ್ದೇಶದಿಂದ. ಸೊ ಟ್ರಯಾಂಗಲ್ ಈಸ್ ಎ ಕ್ಲೋಸ್ಡ್ ಫಿಗರ್ ಬೌಂಡೆಡ್ ಬೈ 3 ಲೈನ್ ಸೆಗ್ಮೆಂಟ್ಸ್. ಹಂಗಾದ್ರೆ ತ್ರಿಭುಜ ಅಂತಂದ್ರೆ ಏನಪ್ಪಾ ಅಂದ್ರೆ 3 ಬಾಹುಗಳಿಂದ ಆವೃತವಾಗಿರುವಂತಹ ಒಂದು ಆಕೃತಿಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ತ್ರಿಭುಜ ಅಂತ ಕರಿತೀವಿ. ಹಾಗಾದ್ರೆ ಈ ತ್ರಿಭುಜದ ನೀವು ಆಲ್ರೆಡಿ ಗೊತ್ತಿದೆ, ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರವನ್ನ ನೀವು 8ನೇ ತರಗತಿ ಇರ್ಬೋದು, 9ನೇ ತರಗತಿಯಲ್ಲಿ ಕಲಿತಾ ಬಂದಿದ್ದೀರಿ. ಹಾಗಾದ್ರೆ ವಾಟ್ ಈಸ್ ದಿ ಫಾರ್ಮುಲಾ ಟು ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್? ವಾಟ್? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಂಗಾದ್ರೆ ತ್ರಿಭುಜದ ವಿಸ್ತೀರ್ಣವನ್ನ ಎಲ್ಲಾ ವಿದ್ಯಾರ್ಥಿಗಳು ಕಲ್ತಿದ್ದೀರಿ. ಸೊ ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ ಏನಪ್ಪಾ ಅಂದ್ರೆ 1/2 ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಕರಿತೀವಿ, ಹೌದಲ್ಲ? ಸೊ ನೀವು 8th ಕ್ಲಾಸ್ ಇಂದ ಇದನ್ನ ಏನಪ್ಪಾ ಅಂದ್ರೆ ಕಲಿತಾ ಬರ್ತಿದ್ದೀವಿ. ಹಾಗಾದ್ರೆ ಈಗ ತ್ರಿಭುಜದ ಇದನ್ನ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ ಹಾಫ್ ಇಂಟು ಬೇಸ್ ಇಂಟು ಹೈಟ್. ತ್ರಿಭುಜದ ವಿಸ್ತೀರ್ಣ ಹಾಫ್ ಇಂಟು ಪಾದ ಇಂಟು ಎತ್ತರ ಅಂತ ಗೊತ್ತಿದೆ. ಸೊ ಹಾಗಾದ್ರೆ ಈ ಒಂದು ತ್ರಿಭುಜಕ್ಕೆ ಸಂಬಂಧಪಟ್ಟಂಗೆ ನಾನೀಗ ಒಂದು ಏನ್ ಬೇಕಪ್ಪ ಅಂದ್ರೆ ನನಗ ಆ ವಿಸ್ತೀರ್ಣವನ್ನ ಕಂಡುಹಿಡಿಯಲಿಕ್ಕೆ ಪಾದ ಬೇಕು ಮತ್ತೆ ಎತ್ತರ ಬೇಕು. ಹಾಗಾದ್ರೆ ಯಾವುದೋ ಒಂದು ಏರಿಯಾದ ಟ್ರಯಾಂಗಲ್ಸ್ ಏರಿಯಾನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ವಿ ವಾಂಟ್ ಬೇಸ್ ಅಂಡ್ ಹೈಟ್. ನಾವು ಸಿ ಇನ್ ದಿಸ್ ಟ್ರಯಾಂಗಲ್ ದೇರ್ ಇಸ್ ನೋ ಹೈಟ್. ನೋಡ್ರಿ, ಈ ತ್ರಿಭುಜದೊಳಗ ಎತ್ತರ ನಮಗಿಲ್ಲ, ಇಲ್ಲಾಂದ್ರೆ ಡ್ರಾ ಮಾಡಿಲ್ಲ. ಹಂಗಾದ್ರೆ ಸರ್ ಇಲ್ಲಿ ಐತಲ್ರಿ ಅಂತ ಕೇಳ್ಬೋದು ನೀವು. ಸರ್ ಎ ಬಿ ಐತಲ್ರಿ, ಎ ಬಿ ಇಸ್ ಎ ಹೈಟ್ ಅಂತ ಅನ್ಬೋದು. ನೋ, ಇಟ್ ಇಸ್ ನಾಟ್ ಎ ಹೈಟ್, ಇಟ್ ಈಸ್ ಅ ಸ್ಲ್ಯಾಂಟ್ ಹೈಟ್ ಅಂತ ಕೇಳ್ತೀವಿ ನಾವು. ಎ ಬಿ ಮತ್ತೆ ಎ ಸಿ ಬಾಹುಗೆ ಏನಂತ ಕೇಳ್ತೀವಪ್ಪ ಅಂತಂದ್ರೆ ಎತ್ತರ ಅಂತ ಕರೆಯಕ್ ಬರಲ್ಲ, ಅದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ಓರೆ ಎತ್ತರ ಅಂತ ಕರಿತೀವಿ. ಹಂಗಾದ್ರೆ ಏನಪ್ಪಾ ಅಂದ್ರೆ ಎತ್ತರ ಹೆಂಗಿರ್ತೈತಪ್ಪ ಅಂತಂದ್ರೆ ಯಾವುದೋ ಒಂದು ಸೈಡ್ಸ್ಗೆ ಅಥವಾ ಬೇಸ್ಗೆ ಒಂದು ಅಪೋಸಿಟ್ ವರ್ಟೆಕ್ಸ್ ಲಿಂತ್ರ ಪರ್ಪೆಂಡಿಕ್ಯುಲರ್ ಆಗಿ ಏನಾದ್ರೂ ನಾವು ಒಂದು ಲೈನ್ ಅನ್ನ ಡ್ರಾ ಮಾಡಿದೆ ಅಂತಂದ್ರೆ ದಿಸ್ ಲೈನ್ ವಿ ಕಾಲ್ ಇಟ್ ಆಸ್ ಎ ಹೈಟ್ ಆರ್ ಆಲ್ಟಿಟ್ಯೂಡ್ ಆಫ್ ಎ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಹಂಗಾದ್ರೆ ನೋಡ್ರಿ, ತ್ರಿಭುಜದ ಒಂದು ಬಾಹುವಿಗೆ ಇನ್ನೊಂದು ಏನಪ್ಪಾ ಅಂದ್ರೆ ಒಂದು ಶೃಂಗದಿಂದ ಅಭಿಮುಖವಿರುವಂತಹ ಶೃಂಗದಿಂದ ಏನಾದ್ರೂ ನಾನು ಲಂಬವಾಗಿ ಒಂದು ರೇಖೆಯನ್ನು ಎಳೆದೆ ಅಂದ್ರೆ
ಇದು ತ್ರಿಭುಜದ ಎತ್ತರ ಆಗ್ತದ. ಸೊ ಹಂಗಾದ್ರೆ ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂಗ ನಿಮ್ಗೆ ಆಲ್ರೆಡಿ ಈಗ ಗೊತ್ತಾಗೈತಿ. ಹಂಗಾದ್ರೆ ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂದ್ರೆ ನಾನು ಏನಂತ ಬರೀತೀನಿಪಾ ಅಂತಂದ್ರೆ ನೋಡ್ರಿ, ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಏನಂತ ಬರೀಬಹುದಪ್ಪ ಅಂತ ಹೇಳಿ ಫಾರ್ಮುಲಾ ಹಾಫ್ ಇಂಟು ಬೇಸ್. ಪಾದ ಅಂದ್ರೆ ಯಾವ್ದು ಅಂತ ಹೇಳಿದ್ರಾಗ BC. ಸೊ BC ಹೈಟ್ ಯಾವುದು? AM is a height. ಎಲ್ಲ ಗೊತ್ತಾಗ್ತಾ ಇದೆ ಅಂತ ತಿಳ್ಕೊಂತೀನಿ. ಇನ್ನೂ ಅದು ನಮ್ಮ ಬೇಸಿಕ್ ಪ್ರೊಪೋರ್ಷನಲ್ ಥಿಯರಮ್ ಬಗ್ಗೆ ಬಂದಿಲ್ಲ, ಇದು ಬೇರೆ ಬೇಸಿಕ್ ಕಾನ್ಸೆಪ್ಟ್. ಸೊ ಹಂಗಾದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಂಗಾದ್ರೆ ಈ ಟ್ರಯಾಂಗಲ್ ಒಳಗೆ ನನಗೆ ಬೇಸ್ ಯಾವ್ದು ಅಂದ್ರೆ BC, ಹೈಟ್ ಯಾವ್ದ್ರಿ AM. ಸೊ ದಿಸ್ ಇಸ್ ಏನ್ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಂತ ಕೇಳ್ತೀವಿ ನಾವು. ಏನಪ್ಪಾ ಅಂದ್ರೆ ಆಂಗಲ್ಸ್ ಮ್ಯಾಗ ಏನಪ್ಪಾ ಅಂದ್ರೆ ಟ್ರಯಾಂಗಲ್ಸ್ ಅನ್ನ ಮಾಡ್ತೀವಿ, ಹಲವಾರು ವಿಧಗಳಾಗಿ ಡಿವೈಡ್ ಮಾಡ್ತಾ ಇದ್ವಿ. ಸೊ ದಿಸ್ ಇಸ್ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್, ಲಘು ಕೋನ ತ್ರಿಭುಜ ಅಂತ ಕರಿತೀವಿ. ಹಂಗಾದ್ರೆ ಲಘು ಕೋನ ತ್ರಿಭುಜದೊಳಗೆ ಯಾವಾಗ್ಲೂ ಲಂಬ ಅಂದ್ರೆ ಏನಪ್ಪಾ ಅಂದ್ರೆ ಲಂಬ ಎತ್ತರ ಏನಾಗಿರ್ತೈತಪ್ಪ ಅಂದ್ರೆ ತ್ರಿಭುಜದ ಒಳಭಾಗದೊಳಗೆ ಬಂದಿರ್ತೀವಿ. ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್ ನಾ ಇನ್ನೊಂದು ಟ್ರಯಾಂಗಲ್ ಅನ್ನು ಡ್ರಾ ಮಾಡ್ತೀನಿ ಇಲ್ಲಿ ನೋಡ್ರಿ. ಲೆಟ್ ಅಸ್ ಸಿ ಹಿಯರ್. ದಿಸ್ ಇಸ್ ವಿಚ್ ಟೈಪ್ ಆಫ್ ಟ್ರಯಾಂಗಲ್? ರೈಟ್ ಆಂಗಲ್ ಟ್ರಯಾಂಗಲ್. ವೆರಿ ಗುಡ್. ನೋಡ್ರಿ, ಇದು ಏನಪ್ಪಾ ಅಂತಂದ್ರೆ ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಹಂಗಾದ್ರೆ ಲಂಬಕೋನ ತ್ರಿಭುಜದೊಳಗೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಈಗ ಹಂಗಂತಂದ್ರೆ ಲಂಬಕೋನ ತ್ರಿಭುಜದೊಳಗ ಹಂಗಾದ್ರೆ ಈಗ ಎತ್ತರ ಯಾವ್ದು ಮಾಡ್ಬೋದು, ನಾವು ಹೆಂಗ್ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತಂದ್ರೆ ಆಲ್ರೆಡಿ ಏನಾಗ್ತದೆ, PQ ನ ಏನೈತಪ್ಪ ಅಂದ್ರೆ ನಿಮ್ಗೆ ಲಂಬ ಅಂದ್ರೆ ಗೊತ್ತಾಗ್ತದೆ, ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ ಬರ್ತದೆ. ಹಂಗಾದ್ರೆ ಇಲ್ಲಿ ಆಲ್ರೆಡಿ ನಮ್ಗೆ ಏನಾಗ್ಬಿಡ್ತೈತಪ್ಪ ಅಂದ್ರೆ ಇನ್ನ ರೈಟ್ ಆಂಗಲ್ ಟ್ರಯಾಂಗಲ್ PQ is an altitude or height, QR is a base. ಹಂಗಾದ್ರೆ ನೋಡ್ರಿ, ಒಂದು ಲಂಬಕೋನ ತ್ರಿಭುಜದೊಳಗ ಪಾದ QR ಆದ್ರೆ ಎತ್ತರ ಏನಾಗ್ತೈತ್ರಿ PQ. ಹಂಗಾದ್ರೆ ಸರ್ PR ಏನು ಅಂತ ಗೊತ್ತಾಗ್ತದೆ ನಿಮ್ಗೆ, ಸ್ಲ್ಯಾಂಟ್ ಹೈಟ್ ಅಂತೀನಿ. ಅಥವಾ ಇನ್ನ ರೈಟ್ ಆಂಗಲ್ ಟ್ರಯಾಂಗಲ್ ಲಂಬಕೋನ ತ್ರಿಭುಜದೊಳಗ PR ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಹೈಪೋಟನಸ್ ಅಂತ ಕರಿತಾ ಹೋಗ್ತೀವಿ, ಅಥವಾ ಏನಂತ ಕರಿತೀವಿ ಕನ್ನಡದೊಳಗ ಅಂದ್ರೆ ವಿಕರ್ಣ ಅಂತ ಕರಿತೀವಿ. ಹಂಗಾದ್ರೆ ಲಂಬಕೋನ ತ್ರಿಭುಜದೊಳಗ ತ್ರಿಭುಜದ ವಿಸ್ತೀರ್ಣವನ್ನು ಯಾವ ರೀತಿ ಕಂಡುಹಿಡಿತೀವಪ್ಪ ಅಂತಂದ್ರೆ, ತ್ರಿಭುಜದ ವಿಸ್ತೀರ್ಣ ಹೇಳ್ರಿ ನೋಡೋಣ, ಹಾಫ್ ಇಂಟು ಪಾದ ಇಂಟು ಎತ್ತರ ಅಂತ ನಮ್ಮ ಫಾರ್ಮುಲಾ ಐತಿ ಸೂತ್ರ. ಹಂಗಾದ್ರೆ ಅರ್ಧ ಇಂಟು ಪಾದ ಯಾವ್ದಿದ್ರೊಳಗೆ QR, ಎತ್ತರ ಯಾವ್ದಪ್ಪ ಅಂತಂದ್ರೆ PQ. ಸೊ ಇದು ಯಾವ್ದು ಟ್ರಯಾಂಗಲ್ ತೊಳಗಪ್ಪ ಅಂತ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗೆ ನಾವು ಈಸಿಯಾಗಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬಹುದು. ಹಂಗಾದ್ರೆ ಆ ಲಂಬ ಎತ್ತನ ಆಲ್ಟಿಟ್ಯೂಡ್ಸ್ ಏನಪ್ಪಾ ಅಂತಂದ್ರೆ ಅದರದ್ದು ಹೈಟ್ ಆಗಿದೆ. PQ is an height, QR is a base ಅಂತ ಹೇಳಿ. ಹಂಗಾದ್ರೆ ಇನ್ನೊಂದು ಟೈಪ್ ಆಫ್ ಟ್ರಯಾಂಗಲ್ಸ್ ಬರ್ತದೆ, ಅದು ನಿಮ್ಗೆ ಗೊತ್ತೈತಿ, ವಿಶಾಲ ಕೋನ ತ್ರಿಭುಜ ಅಂತ ಹೇಳ್ತೀವಿ. ಇನ್ ಇಂಗ್ಲಿಷ್ ಇಟ್ ಇಸ್ ಕಾಲ್ಡ್ ಇಟ್ ಆಸ್ ಎ ಆಬ್ಟ್ಯೂಸ್ಡ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ವಾಟ್ ಇಸ್ meant by obtuse angle triangle? In a triangle, one angle must be more than 90 degree ಅಂತ ಹೇಳ್ತೀವಿ. ಸೊ ಹಂಗಾದ್ರೆ ಒಂದು ತ್ರಿಭುಜದೊಳಗ ಒಂದು ಕೋನ 190ಕ್ಕಿಂತ ಹೆಚ್ಚು ಡಿಗ್ರಿ ಇತ್ತು ಅಂತಂದ್ರೆ ಅದಕ್ಕೆ ವಿಶಾಲ ಕೋನ ತ್ರಿಭುಜ ಅಂತ ಕರಿತೀವಿ. ಹಂಗಾದ್ರೆ ಇಲ್ಲಿ ಹಾಕಿದ್ದೀನಿ ನೋಡ್ರಿ, ಫಾರ್ ಎಕ್ಸಾಂಪಲ್ MNO angle ONM is let us consider as a 120 degree. ಈಗ ಬರ್ಕೊಂಡಿದ್ದೀನಿ ಅಂದಾಜು. ಸೊ ಹಂಗ ನೋಡ್ರಿ, ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ. ಸೊ ನಾ ಇಲ್ಲಿ ಹಿಂಗೆ ಏನಾದ್ರು ಸ್ಟ್ರೇಟ್ ಆಗಿ ಹೇಳ್ತಿದ್ದೆ ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ 90 ಡಿಗ್ರಿ 90 ಡಿಗ್ರಿ ಇರ್ತದೆ. ಸೊ ಹಂಗ 90 ಡಿಗ್ರಿಗಿಂತ ಹೆಚ್ಚು ಈಗ ಆಗೈತಿ ಅಂತಂದ್ರೆ ಇದಕ್ಕೆ ಎಂತ ತ್ರಿಭುಜ ಅಂತ ಕರಿತೀವಪ್ಪ ಅಂತಂದ್ರೆ ವಿಶಾಲ ಕೋನ ತ್ರಿಭುಜ ಅಂತ ಕರಿತೀವಿ. ಹಂಗಾದ್ರೆ ಈ ವಿಶಾಲ ಕೋನ ತ್ರಿಭುಜದೊಳಗೆ ನೋಡ್ರಿ, ಲಘು ಕೋನ ತ್ರಿಭುಜದೊಳಗ ನನಗ ಎತ್ತರ ಎಲ್ಲಿ ಬಂತಪ್ಪ ಅಂತಂದ್ರೆ ತ್ರಿಭುಜದ ಒಳಗಡೆ ನನಗೆ ಏನಪ್ಪಾ ಅಂತಂದ್ರೆ ಹೈಟ್ ಅನ್ನು ನಾನು ಡ್ರಾ ಮಾಡ್ಕೊಂಡ್ವಿ. ಹಾಗಾದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗ ಆಲ್ರೆಡಿ ರೈಟ್ ಆಂಗಲ್ ಉಂಟು ಮಾಡೈತಿ ಅಂದ್ರೆ PQ ನ ನಾನು ಏನಂತ ತಿಳ್ಕೊಂಡೆಪ್ಪ ಅಂದ್ರೆ ಹೈಟ್ ಅಂತ ತಿಳ್ಕೊಂಡೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಯಾವ್ದು ವಿಶಾಲ ಕೋನ ತ್ರಿಭುಜದೊಳಗ ಅಂದ್ರೆ ಇನ್ನೇನು ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಒಳಗೆ. ಹಾಗಾದ್ರೆ ಹೈಟ್ ಎಲ್ಲಿ ಡ್ರಾ ಮಾಡಿ ನಾನು? ಹಂಗಾದ್ರೆ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ON ಬೇಸ್ ಐತಿ ಅಂತಂದ್ರೆ ಹೈಟ್ ಎಲ್ಲಿ ಡ್ರಾ ಮಾಡ್ಲಿಕ್ಕೆ ಆಗ್ತದೆ ನೋಡ್ರಿ. ಹಂಗಾದ್ರೆ ತ್ರಿಭುಜದ ಒಳಗೆ ಬರ್ತದೋ ಹೊರಗೆ ಬರ್ತದೋ? ಹೌದನೇ ಇಲ್ರಿ? ಹಾಗಾದ್ರೆ ಇನ್ನೇನು ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಅಲ್ಟಿಟ್ಯೂಡ್ ಎಲ್ಲಿ ಬರ್ತೈತಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ಹೈಟ್ ಎಲ್ಲಿ ಬರ್ತದ? ಪರ್ಪೆಂಡಿಕ್ಯುಲರ್ ಲೈನ್ ಇಲ್ಲಿ ಬರ್ತದೆ. ಯಾಕಂದ್ರೆ ಪರ್ಪೆಂಡಿಕ್ಯುಲರ್ ಅಂದ್ರೆ ಲಂಬವಾಗಿ ಎಳಿಬೇಕು. ಹಂಗಾದ್ರೆ ಇನ್ನೇನ್ ಆಬ್ಟ್ಯೂಸ್ಡ್ ಆಂಗಲ್ ಟ್ರಯಾಂಗಲ್ ದಿ ಹೈಟ್ ಎಲ್ಲಿ ಬರ್ತದೆ ಹೇಳ್ರಿ? ತ್ರಿಭುಜದ ಹೊರಗೆ ಬರ್ತದೆ. ಗೊತ್ತಾಯ್ತಾ ನಿಮ್ಗೆಲ್ಲರಿಗೆ? ಹಂಗಾದ್ರೆ ನೋಡ್ರಿ, ಲಘು ಕೋನ ತ್ರಿಭುಜದೊಳಗ ಎತ್ತರ ಎಲ್ಲಿ ಬರ್ತದ? ತ್ರಿಭುಜದ ಒಳಗಡೆನೆ ಬರ್ತದ. ಲಂಬಕೋನ ತ್ರಿಭುಜದೊಳಗ
ಆ ಲಂಬಕೋನದ ಎತ್ತರನ ಅದರದ್ದು ಏನಪ್ಪಾ ಅಂದ್ರ ಎತ್ತರ ಆಗಿರ್ತೈತಿ ಇದ್ರದ್ದು. ನೆಕ್ಸ್ಟ್ ವಿಶಾಲ ಕೋನ ತ್ರಿಭುಜದೊಳಗ ಎತ್ತರ ಯಾವ್ದಾಗಿರ್ತೈತಿಪಾ ಅಂತಂದ್ರ ತ್ರಿಭುಜದ ಹೊರಭಾಗದೊಳಗೆ ಏನಪ್ಪಾ ಅಂದ್ರೆ ಎತ್ತರ ಬರ್ತದೆ. ಈ ಮೂರು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಬೇಕು. ಯಾಕಂದ್ರೆ ಈ ಥಿಯರಮ್ ಅನ್ನು ಪ್ರೂವ್ ಮಾಡೋ ಮುಂದೆ ಅದು ಯೂಸ್ ಆಗ್ತದೆ, ಅವಾಗ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟುಡ್ ಮಾಡ್ಕೋಬಹುದು. ಓಕೆನಾ? ಸೊ ಹಾಗಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು ಅಂತೇಳಿ ಇದನ್ನ ನಾನು ಮತ್ತೆ ಇದು ಮಾಡಲ್ಲ. ಸೊ ಹಂಗ ನೆಕ್ಸ್ಟ್ ಡೈರೆಕ್ಟ್ ಆಗಿ ನಾನು ಏನಪ್ಪಾ ಅಂತಂದ್ರೆ ಈ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ಗೆ ನಾನೀಗ ಪ್ರೂವ್ ಮಾಡ್ಲಿಕ್ಕೆ ಹೋಗ್ತೀನಿ. ಸೊ ಹಂಗಾದ್ರೆ ನಿಮ್ಮ ಈ ವರ್ಷದ ಟ್ರಯಾಂಗಲ್ಸ್ ಚಾಪ್ಟರ್ಸ್ ನೊಳಗ ಏನೈತಿ ಅಂತಂದ್ರ 4 ಥಿಯರಮ್ ಅನ್ನ ಕೊಟ್ಟಿದ್ದಾರೆ. ಸೊ ಆ 4 ಥಿಯರಮ್ ನೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಯರಮ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಈ ಒಂದು ಥಿಯರಮ್. ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕನ್ನಡದೊಳಗೆ ಕರಿತೀವಿ. ಇನ್ ಇಂಗ್ಲಿಷ್ ಇಟ್ ಇಸ್ ಕಾಲ್ಡ್ ಆಸ್ ಎ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಆರ್ ಥೇಲ್ಸ್ ಥಿಯರಮ್ ಅಂತಲೂ ಕರೀತಾರೆ. ಸೊ ಇನ್ ಶಾರ್ಟ್ ಫಾರ್ಮ್ ಇಟ್ ಈಸ್ ಕಾಲ್ಡ್ ಆಸ್ ಎ ಬಿಪಿಟಿ. ಬಿಪಿಟಿ ಮೀನ್ಸ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಓಕೆ. ಸೊ ಹಂಗಾದ್ರೆ ನೋಡ್ರಿ, ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಒಳಗೆ ಸ್ಟೇಟ್ ಅಂಡ್ ಪ್ರೂವ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಂತ ಏನಾದ್ರು ಕೇಳಿದ್ರು ಅಂತಂದ್ರೆ 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಐತಿ. ಸ್ಟೇಟ್ಮೆಂಟ್ ಅವರ ಕೊಟ್ಟು ಪ್ರೂವ್ ಮಾಡ್ರಿ ಅಂತ ಕೇಳಿದ್ರು ಅಂತಂದ್ರೆ 4 ಮಾರ್ಕ್ಸ್ ಬರ್ತದೆ. ಸೊ ಹಂಗಾದ್ರೆ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಥಿಯರಮ್. ಸೊ 4 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಏನಪ್ಪಾ ಅಂದ್ರೆ ಈ ಒಂದು 2024-25 ಸಾಲಿನ ಎನ್ಯುವಲ್ ಎಕ್ಸಾಮಿನೇಷನ್ ಒಳಗೆ ಬೀಳೋ ಸಾಧ್ಯತೆ ಐತಿ. ಸೊ ಹಾಗಾಗಿ ಈ ಒಂದು ಥಿಯರಮ್ ಅನ್ನ ನಾನು ಇವತ್ತಿನ ಒಂದು ಸೆಷನ್ ಒಳಗೆ ಬಿಡಿಸಿ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಹಂಗಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ, ನಾನು ಹಿಂದಿನ ಕ್ಲಾಸ್ ಒಳಗನೆ ಹೇಳಿದ್ದೀನಿ ಏನಪ್ಪಾ ಅಂದ್ರೆ ಕಾಂಗ್ರಿಯನ್ಸಿ ಆಫ್ ಎ ಟ್ರಯಾಂಗಲ್ಸ್ ಅಂಡ್ ಸಿಮಿಲಾರಿಟಿ ಆಫ್ ಎ ಟ್ರಯಾಂಗಲ್ಸ್ ಅಂತ ಹೇಳಿ. ಸೊ ಕಾಂಗ್ರಿಯನ್ಸಿ ಆಫ್ ಎ ಟ್ರಯಾಂಗಲ್ಸ್ ಮೀನ್ಸ್ the figures having same shape and same size. So such triangles we call it as a congruency of a triangles. In similarity of a triangles means only every shape must be same. So ಹಂಗಾದ್ರೆ shape same ಇರಬೇಕು ಅಂದ್ರೆ ಮತ್ತೆ ಎರಡು ಕಂಡೀಷನ್ಸ್ ಅನ್ನ ಹಾಕಿದ್ವಿ. ಏನ್ ಕಂಡೀಷನ್ ಹಾಕಿದ್ವಿ ಅಂತಂದ್ರೆ ಸಿಮಿಲಾರಿಟಿ ಆಫ್ ಎ ಟ್ರಯಾಂಗಲ್ಸ್ ಒಳಗೆ ಏನ್ ಮಾಡಿದ್ವಿ ಅಂದ್ರೆ their corresponding angles are equal. ಸೊ ಹಂಗಾದ್ರೆ ಎರಡು ಟ್ರಯಾಂಗಲ್ಸ್ ಅನ್ನ ನಾನು ಸಿಮಿಲಾರಿಟಿ ಸಮರೂಪಿ ಅನ್ಬೇಕು ಅಂತಂದ್ರೆ ಎರಡು ಕಂಡೀಷನ್ ಇದ್ವು. ಫಸ್ಟ್ ಒನ್ ಈಸ್ ದೇರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಅವುಗಳ ಅನುರೂಪ ಕೋನಗಳು ಏನಾಗಿರ್ಬೇಕು ಅಂತಂದ್ರೆ ಸಮನಾಗಿರ್ಬೇಕು. ಸೆಕೆಂಡ್ ಕಂಡೀಷನ್ ಈಸ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದಿ ಸೇಮ್ ರೇಷೋ ಅಂತ ಹೇಳಿದ್ವಿ. ಅವುಗಳ ಅನುರೂಪ ಭಾವಗಳು ಅನುಪಾತ ಏನಾಗಿರ್ಬೇಕು, ಒಂದೇ ಆಗಿತ್ತು ಅಂತಂದ್ರೆ ಅಂತ ಟ್ರಯಾಂಗಲ್ಸ್ ನಾವ್ ಏನಂತೀವಿ ಅಂದ್ರೆ ಸಿಮಿಲಾರಿಟಿ ಆಫ್ ಎ ಟ್ರಯಾಂಗಲ್ಸ್ ಅಂತ ಹೇಳಿದ್ವಿ. ಸೊ ಹಂಗ ನಿಮಗೆ ನೆಕ್ಸ್ಟ್ ಒಂದು ಹೇಳಿದ್ವಿ ಕಾಂಗ್ರುಯೆನ್ಸಿ ಆಫ್ ಎ ಟ್ರಯಾಂಗಲ್ಸ್ ಸಿಂಬಾಲ್ ಅಂತ ಹೇಳಿದ್ವಿ. ಸೊ ದಿಸ್ ಇಸ್ ದಿ ಸಿಂಬಾಲ್ ಆಫ್ ಕಾಂಗ್ರುಯೆನ್ಸಿ. ಸಿಮಿಲರ್ಲಿ ಸಿಮಿಲಾರಿಟಿ ಆಫ್ ಎ ಟ್ರಯಾಂಗಲ್ಸ್ ಗೆ ಓನ್ಲಿ ದಿಸ್ ಒನ್ ಇಸ್ ಏನಪ್ಪಾ ಅಂದ್ರೆ ಈ ಒಂದು ಸಿಂಬಲ್ ಅನ್ನ ಅಷ್ಟೇ ಯೂಸ್ ಮಾಡ್ತಾರೆ. ಸೊ ಈಕ್ವಲ್ ಸೈನ್ ಇರಂಗಿಲ್ಲ ಅಲ್ಲಿ. ಎದ್ರೊಳಗೆ ಸಿಮಿಲಾರಿಟಿ ಒಳಗೆ, ಕಾಂಗ್ರುಯೆನ್ಸಿ ಒಳಗೆ ಈ ಸಿಂಬಲ್ ಹಾಕಿ ಈಕ್ವಲ್ ಸೈನ್ ಇರ್ತದೆ. ಹಾಗಾಗಿ ಸಿಂಬಲ್ ಆಫ್ ಎದ್ರದ್ದು ಕಾಂಗ್ರುಯೆನ್ಸಿ, ಇದು ಎದ್ರದ್ದು ಹೇಳ್ರಿ ಸಿಮಿಲಾರಿಟಿ. ನೋಡ್ರಿ, ಇದು ಸಮರೂಪತೆಯ ಏನಪ್ಪಾ ಅಂದ್ರೆ ಚಿಹ್ನೆ, ಇದು ಎದ್ರಪ್ಪ ಅಂದ್ರೆ ಸರ್ವಸಮ ಚಿಹ್ನೆ ಅಂತ ಆಗ್ತದೆ. ಸೊ ಹಂಗಾದ್ರೆ ಈಗ ಡೈರೆಕ್ಟ್ ಆಗಿ ಆ ಸ್ಟೇಟ್ಮೆಂಟ್ ಏನೈತೆ ಅಂತ ನೋಡ್ಕೊಂತ ಅದನ್ನ ಥಿಯರಮ್ ಅನ್ನ ಪ್ರೂವ್ ಮಾಡೋಣ್ರಿ ಈಗ. ಎಸ್. ಹಾಗಾದ್ರೆ ನೋಡ್ರಿ, ಕನ್ನಡ ಮೀಡಿಯಂದವರೆಗೂ ನಾನು ಸ್ಟೇಟ್ಮೆಂಟ್ ಅನ್ನು ಬರ್ದಿಲ್ಲ. ಹಂಗ ನಾನು ಏನಪ್ಪಾ ಅಂದ್ರೆ ಹೇಳಿ ಅದನ್ನ ಸಾಲ್ವ್ ಮಾಡಿ ಇದನ್ನ ಬಿಡಿಸ್ತಾ ಹೋಗ್ತೀನಿ. ನೋಡ್ರಿ, ಎಲ್ಲ ಲಕ್ಷ್ಯ ಕೊಡ್ರಿ. ಇಲ್ಲಿ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಆರ್ ಥೇಲ್ಸ್ ಥಿಯರಮ್. ಸೊ ನಿಮ್ಮ ಎಕ್ಸಾಮಿನೇಷನ್ ಒಳಗೆ ಯಾವ ರೀತಿ ಕ್ವಶನ್ ಕೇಳ್ತಾನಂದ್ರೆ ಪ್ರೂವ್ that ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್, ಅಥವಾ ನಿಮ್ಗೆ ಏನ್ ಕೇಳ್ಬೋದು ಅಂತಂದ್ರೆ ಥೇಲ್ಸ್ ಥಿಯರಮ್, ಸ್ಟೇಟ್ ಅಂಡ್ ಪ್ರೂವ್ ಥೇಲ್ಸ್ ಥಿಯರಮ್ ಅಂತ ಕೇಳ್ತಾನ. ಸೊ ಎರಡು ಆಪ್ಷನ್ ಐತಿ, ನಿಮ್ಗೆ ಲಕ್ಷ್ಯ ಇರ್ಲಿ. ಸೊ ಎಲ್ಲದಕ್ಕೂ ಏನಪ್ಪಾ ಅಂದ್ರೆ ಸ್ಟೇಟ್ಮೆಂಟ್ ಕೊಡ್ಬೇಕಂತಿಲ್ಲ. ಸೊ ಇದಕ್ಕೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಅನ್ನ ಯಾವ ರೀತಿ ಕೇಳ್ಬೋದಪ್ಪ ಅಂದ್ರೆ ಥೇಲ್ಸ್ ಅನ್ನ ಪ್ರಮೇಯವನ್ನ ಏನಪ್ಪಾ ಅಂದ್ರೆ ಸಾಧಿಸಿ ಅಂತ ಕೇಳ್ತಾರ, ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನ ಏನ್ ಮಾಡ್ರಿ ಸಾಧಿಸಿ ಅಂತ ಹೇಳ್ತಾರ. ಹಾಗಾದ್ರೆ ಫಸ್ಟ್ ನಾವು ಸ್ಟೇಟ್ಮೆಂಟ್ ಬರ್ಲೇಬೇಕು. ಹಾಗಾದ್ರೆ ಸ್ಟೇಟ್ಮೆಂಟ್ ಬರ್ಬೇಕು ಅಂದ್ರೆ ಸ್ಟೇಟ್ಮೆಂಟ್ ಏನೈತಿ ಅಂತ ನೋಡ್ತಾ ಹೋಗ್ತೀನಿ. ಸೊ ಸ್ಟೇಟ್ಮೆಂಟ್ ಏನೈತಿ ನೋಡ್ರಿ, ಇಫ್ ಅ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್. ನೋಡ್ರಿ, ಬೇಗ ಕೊಡ್ರಿ.
ಸ್ಟೇಟ್ಮೆಂಟ್ ಇಫ್ ಅ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಅಂತ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಟು ಇಂಟರ್ಸೆಕ್ಟ್ ದಿ ಅದರ್ ಟೂ ಸೈಡ್ಸ್ ಇನ್ ಡಿಸ್ಟಿಂಕ್ಟ್ ಪಾಯಿಂಟ್ ದಿ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದಿ ಸೇಮ್ ರೇಷಿಯೋ. ಹಾಗಾದ್ರೆ ಏನ್ ಹೇಳ್ತಾರಪ್ಪ ಅಂದ್ರೆ ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಏನ್ ಮಾಡ್ತೈತಪ್ಪ ಅಂದ್ರೆ ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಹೇಳ್ತಾರೆ. ಅಥವಾ ಹೇಳಿದ್ಮೇಲೆ ಬೇಲ್ಸನ ಪ್ರಮೇಯವನ್ನ ಸಾಧಿಸಿ ಅಂತ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ತಾರೆ. ಸೊ ಅವಾಗ ಎಲ್ರಿಗೂ ಏನ್ ಬರಬೇಕು, ಸ್ಟೇಟ್ಮೆಂಟ್ ಬರ್ಲೇಬೇಕು. ಹಾಗಾದ್ರೆ ಸ್ಟೇಟ್ಮೆಂಟ್ ನೋಡಿ ನಿಮ್ಗೆ ಹೇಳ್ತಾ ಇದೀನಿ. ಇಫ್ ಅ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್. ಸೊ ಇಲ್ಲಿ ತನಕ ನೋಡ್ತಾ ಹೋಗುನು. ಹಾಗಾದ್ರೆ ಏನ್ ಕೊಟ್ಟಾರಪ್ಪ ಅಂತಂದ್ರೆ ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಾಗ. ಸೊ ಹಾಗಾದ್ರೆ ನಾ ಇನ್ನೊಂದು ಡೈಗ್ರಾಮ್ ಹಾಕ್ತೀನಿ ನೋಡ್ರಿ, ಬರೀ ABC is a triangle. ಇದು ಒಂದೇನ್ರಿ, ಇದು ತ್ರಿಭುಜ. ಸೊ ಹಂಗಾದ್ರೆ ಈ ತ್ರಿಭುಜದ ಹೇಳ್ಯಾರ ನೋಡ್ರಿ, ಇಫ್ ಅ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್. ತ್ರಿಭುಜದ ಒಂದು ಬಾಹುವಿಗೆ ಒಂದು ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳಿಬೇಕು ಅಂತ ಹೇಳ್ಯಾರ. ಸೊ ಹಂಗ ನಾ ಏನ್ ಮಾಡ್ತೀನಿಪ್ಪ ಅಂದ್ರೆ BC ಗೆ ಒಂದು ಪ್ಯಾರಲಲ್ ಆಗಿ ಏನ್ ಮಾಡ್ತೀನಿಪ್ಪ ಅಂದ್ರೆ ಒಂದು ಲೈನ್ ಅನ್ನ ಹಾಕ್ತೀನಿ. ಅದು ಹೆಂಗಿರ್ತಂತ ಮುಂದೆ ಹೇಳ್ಯಾರ ನೋಡ್ರಿ, ಟು ಇಂಟರ್ಸೆಕ್ಟ್ ದಿ ಅದರ್ ಟೂ ಸೈಡ್ಸ್ ಇನ್ ಎ ಡಿಸ್ಟಿಂಕ್ಟ್ ಪಾಯಿಂಟ್. ಸೊ ಈ BC ಗೆ ಏನಾದ್ರೂ ಒಂದು ಪ್ಯಾರಲಲ್ ಆಗಿ ನಾ ಏನಾದ್ರೂ ಒಂದು ಲೈನ್ ಎಳೆದೆ ಅಂತಂದ್ರೆ ಈ ಲೈನ್ ಏನಾಗ್ತದಪ್ಪ ಅಂದ್ರೆ ಉಳಿದೆರಡು ಸೈಡ್ಸ್ ಅನ್ನ ಎರಡು ನಿರ್ದಿಷ್ಟ ಬಿಂದುಗಳಲ್ಲಿ ಏನ್ ಮಾಡ್ತೈತಪ್ಪ ಅಂತಂದ್ರೆ ಛೇದಿಸ್ತೈತಿ ಅಂತ ಹೇಳ್ತೇವೆ. ಹಾಗಾದ್ರೆ ನೋಡ್ರಿ, ನಾ ಈಗ BC ಗೆ ಒಂದು ಸಮಾಂತರವಾಗಿ ಒಂದು ರೇಖೆಯನ್ನು ಹೇಳ್ತೀನಿ ನೋಡ್ರಿ. ನೋಡಿ ಹಾಗಾದ್ರೆ ಅವ್ರ ಸ್ಟೇಟ್ಮೆಂಟ್ ಹೇಳಿದ ಪ್ರಕಾರ ನೋಡ್ರಿ, ಇಫ್ ಅ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್. ಸೊ ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಾಗ ಆ ಸರಳ ರೇಖೆ ಏನಾಗ ಮುಂದೆ ಹೇಳ್ತಾರೆ ನೋಡ್ರಿ, ಟು ಇಂಟರ್ಸೆಕ್ಟ್ ದಿ ಅದರ್ ಟೂ ಸೈಡ್ಸ್ ಇನ್ ಡಿಸ್ಟಿಂಕ್ಟ್ ಪಾಯಿಂಟ್. ಸೊ ಈ ಒಂದು ಏನಪ್ಪಾ ಅಂದ್ರೆ ಪ್ಯಾರಲಲ್ ಲೈನ್ ಏನೈತಿಲ್ಲ, ಉಳಿದೆರಡು ಸೈಡ್ಸ್ ಅನ್ನ ಎರಡು ನಿರ್ದಿಷ್ಟ ಬಿಂದುಗಳಲ್ಲಿ ಛೇದಿಸಿ. ಹೌದಲ್ಲ, ಎಲ್ಲೆಲ್ಲಾಗೈತಿ ಹೇಳ್ರಿ ಅದು, ಡಿ ಮತ್ತೆ ಇ. ಎದ್ರ ಮೇಲೆ ಡಿ ಪಾಯಿಂಟ್ ಎದ್ರ ಮೇಲೆ ಬಂದೈತಿ ಹೇಳ್ರಿ, AB ಅನ್ನ. ಮತ್ತೆ ಈ ಪಾಯಿಂಟ್ ಎಲ್ಲ ಐತ್ರಿ, AC ಪಾಯಿಂಟ್ ಮೇಲೆ ಏನ್ ಪಾಯಿಂಟ್ ಅದ ಎರಡು ನಿರ್ದಿಷ್ಟ ಬಿಂದುಗಳಲ್ಲಿ ಛೇದಿಸೈತಿ. ಹಂಗ ಛೇದಿಸಿದಾಗ ಮುಂದೆ ಹೇಳ್ತಾರೆ ನೋಡ್ರಿ, ಏನಂತ ಪ್ರೂವ್ ಮಾಡ್ಬೇಕು ನಾವು, ದೆನ್ ದಿ ಅದರ್ ಟೂ ಸೈಡ್ಸ್ ಆರ್ ಡಿವೈಡ್ ಇನ್ ದಿ ಸೇಮ್ ರೇಷಿಯೋ. ಯಾವ ಒಂದು ಸೈಡ್ಸ್ ಗೆ ನಾವು ಪ್ಯಾರಲಲ್ ಆಗಿ ಒಂದು ಲೈನ್ ಅನ್ನು ಎಳೆದಿರ್ತೀವಿ, ಆ ಸೈಡ್ಸ್ ಅನ್ನು ಬಿಟ್ಟು ಉಳಿದ ಎರಡು ಸೈಡ್ಸ್ ಅನ್ನ ನೋಡ್ರಿ ಎರಡು ನಿರ್ದಿಷ್ಟ ಬಿಂದುಗಳಲ್ಲಿ ಅದಕ್ಕೆ ಕತ್ತರಿಸುವಂತೆ ಈಗ ಒಂದು ಎಳೆದೈತಲ್ಲ. ಸೊ ಅವಾಗ ಉಳಿದೆರಡು ಸೈಡ್ಸ್ ಏನಾಗಿರ್ತವೆ, ಉಳಿದೆರಡು ಬಾಹುಗಳು ಏನಪ್ಪಾ ಅಂದ್ರೆ ಅನುಪಾತಗಳು ಏನಾಗಿರ್ತವು ಅಂತಂದ್ರೆ ಸೇಮ್ ರೇಷಿಯೋದೊಳಗಿರ್ತವು ಅಂತ ಹೇಳ್ಯಾರ. ಹಂಗಾದ್ರೆ ಕನ್ನಡದೊಳಗೆ ಹೇಳ್ಬೇಕಪ್ಪ ಅಂತಂದ್ರೆ ತ್ರಿಭುಜದ ಯಾವುದೇ ಒಂದು ಬಾಹುವಿಗೆ ನೋಡ್ರಿ, ಯಾವುದೋ ಒಂದು ತ್ರಿಭುಜದೊಳಗೆ ಮೂರು ಬಾಹುಗಳದ ನಿಮ್ಗೆ ಗೊತ್ತೈತಿ. ತ್ರಿಭುಜದ ಯಾವುದೇ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮ ಅನುಪಾತದಲ್ಲಿ ಏನ್ ಮಾಡ್ತೈತೆ ಅಂತ ವಿಭಾಗಿಸುತ್ತದೆ. ಇದು ಏನಪ್ಪಾ ಅಂತಂದ್ರ ಪ್ರಮೇಯದ ಹೇಳಿಕೆ ಆಗೈತಿ. ಸೊ ಹಂಗ ಎಲ್ರು ಏನಪ್ಪಾ ಅಂದ್ರೆ ಬಯಟ್ ಮಾಡೋದು ಅವಶ್ಯಕತೆ ಇಲ್ಲ. ಹೇಳ್ರಿ, ಏನು ಈಸಿ ಐತಿ ಏನಂತ ನೋಡ್ರಿ, ಏನು ಕನ್ನಡ ಮೀಡಿಯಂದವ್ರು ಈಸಿಯಾಗಿ ಬರೀಬಹುದು ಸ್ಟೇಟ್ಮೆಂಟ್ ಅನ್ನ. ಏನು, ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ. ಹಾಗಾದ್ರೆ ಇಂಗ್ಲಿಷ್ ಮೀಡಿಯಂದವ್ರು ಏನ್ ನೋಡ್ರಿ, ಇಫ್ ಅ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ to intersect the other two sides in distinct points, then the other two sides are divided in the same ratio. ಎಲ್ರಿಗೂ ಸ್ಟೇಟ್ಮೆಂಟ್ ಬರೀತಿರಲ್ಲ? ಎಸ್. ನೋಡ್ರಿ, ಹಂಗಾದ್ರೆ ಯಾವುದೋ ಒಂದು ಥಿಯರಮ್ ಅನ್ನ ನಾನು ಪ್ರೂಫ್ ಮಾಡಬೇಕು ಅಂತಂದ್ರೆ ನನಗ 5 ಪಾಯಿಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ನೋಡ್ರಿ, ಹೇಳಿದೀಗ ಸ್ಟೇಟ್ಮೆಂಟ್ ಬರೆಯಕ್ ಬಂತು ಅಂತಂದ್ರೆ ಸ್ಟೇಟ್ಮೆಂಟ್ ತಕ್ಕಂಗೆ ನಾವ್ ಏನ್ ಹಾಕ್ಬೇಕಪ್ಪ ಅಂದ್ರೆ ಡೈಗ್ರಾಮ್ ಹಾಕ್ಲೇಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಥಿಯರಮ್ ಅನ್ನ ಪ್ರೂವ್ ಮಾಡ್ಲಿಕ್ಕೋಸ್ಕರ 4 ಪಾಯಿಂಟ್ಸ್ ಅದಾವು. ಸೊ ಫಸ್ಟ್ ಪಾಯಿಂಟ್ ಈಸ್ ಡಾಟಾ ಅಂತ ಕರಿತೀವಿ. ಏನ್ರಿ, ಡಾಟಾ ಅವ್ರ ದತ್ತಾಂಶ ಅಂತ ಕನ್ನಡದೊಳಗೆ ಕರೀತಾರೆ. ಏನಂತಾರ್ರಿ, ದತ್ತಾಂಶ. ಏನ್ರಿ ಡಾಟಾ ಮೀನ್ಸ್ ವಾಟ್? ಹಂಗಾದ್ರೆ ಏನ್ ಕೊಟ್ಟಾರ ಅದನ್ನ ಬರೀಲಿಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಡಾಟಾ ಅಂತ ಕರಿತೀವಿ. ಹಾಗಾದ್ರೆ ಏನೈತಿ ಅಂತ ನೋಡ್ತಾ ಹೋಗ್ತೀನಿ. ಇಲ್ಲಿ ಏನೈತಿ ಹೇಳ್ರಿ, ಇದು ಒಂದು ಏನಿದೆ, ABC ಅನ್ನೋದು ಏನು ಟ್ರಯಾಂಗಲ್. ಹೌದಾ, ABC ಟ್ರಯಾಂಗಲ್ ಒಳಗೆ ಯಾವ ಬಾಹುವಿಗೆ ಯಾವ್ದು ಏನಪ್ಪಾ ಸಮಾಂತರ ಆಗೈತಿ, BC is parallel to D.
ಗೊತ್ತಾಯ್ತಾ? ಹಂಗಾದ್ರೆ ಸ್ಟೇಟ್ಮೆಂಟ್ ಪ್ರಕಾರ ನೋಡಿದ್ವಿ ನೋಡ್ರಿ ನಾವು. ಸ್ಟೇಟ್ಮೆಂಟ್ ಪ್ರಕಾರನ ಚಿತ್ರ ಹಾಕೊಂಡಿದೀವಿ. ಈಗ ಇದನ್ನ ಏನ್ ಕೊಟ್ಟಾರ ಅನ್ನೋದನ್ನ ನಾನು ಡಾಟಾದೊಳಗೆ ಬರ್ತೀನಿ. ಯಾಕಂದ್ರೆ ವೆರಿ ಈಸಿ ನೋಡ್ರಿ, ಯಾರು ಬಯಟ್ ಮಾಡೋದು ಅವಶ್ಯಕತೆನೇ ಇಲ್ಲ. ಹಂಗಾದ್ರೆ ಇನ್ ಅ ಟ್ರಯಾಂಗಲ್ ಎ ಬಿ ಸಿ, ಇನ್ ಟ್ರಯಾಂಗಲ್ ಎ ಬಿ ಸಿ, ಡಿಇ ಇಸ್ ಪ್ಯಾರಲಲ್ ಟು ಬಿ ಸಿ. ಸೊ ಇದೆ ನೋಡ್ರಿ. ಹಾಗಾದ್ರೆ ನೋಡ್ರಿ, ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಸಮಾಂತರ ಯಾವ್ದಪ್ಪ ಅಂತಂದ್ರೆ ಬಿ ಸಿ. ಹಾಗಾದ್ರೆ ನೋಡ್ರಿ, ನೀವು ಬಿಡ್ತೀರಿ ತ್ರಿಭುಜ ಎ ಬಿ ಸಿ ಯಲ್ಲಿ ಸೇಮ್ ಡಿ ಸಮಾಂತರ ಬಿ ಸಿ ಅಂತ ಕನ್ನಡ ಮೀಡಿಯಂದವ್ರು ಬರೀತೀರಿ. ಗೊತ್ತಾಯ್ತಾ ಡಾಟಾ? ಸೊ ಹಂಗ ದತ್ತ ಅಂತಂದ್ರೆ ಏನ್ ಕೊಟ್ಟಾರ ಅಂತ ನೋಡ್ರಿ. ಏನ್ ಹೇಳ್ಯಾರ? ಇಫ್ ಲೈನ್ ಇಸ್ ಡ್ರಾನ್ ಪ್ಯಾರಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಅಂತ ಹೇಳ್ಯಾರ. ಟ್ರಯಾಂಗಲ್ ಇನ್ ಒನ್ ಸೈಡ್ ಏನ್ ಮಾಡ್ಬೇಕು? ಒಂದು ಪ್ಯಾರಲಲ್ ಲೈನ್ ಇದೆ ಅಂತ ಹೇಳ್ಯಾರ. ಅದನ್ನ ಡಾಟಾ ತಗೊಂಡಿ. ಹಂಗ ನೋಡ್ರಿ, ಇನ್ ಟ್ರಯಾಂಗಲ್ ಎ ಬಿ ಸಿ ಡಿ ಇಸ್ ಪ್ಯಾರಲಲ್ ಟು ಬಿ ಸಿ. ಹಂಗಾದ್ರೆ ದಿಸ್ ಇಸ್ ಡಾಟಾ. ಹಂಗಾದ್ರೆ ಪ್ಯಾರಲಲ್ ಆದಾಗ ಈ ಒಂದು ಪ್ಯಾರಲಲ್ ಲೈನ್ ಐತಲ್ಲ, ಉಳಿದೆರಡು ಸೈಡ್ಸ್ ಅನ್ನು ಎರಡು ಪಾಯಿಂಟ್ ನಲ್ಲಿ ಡಿಸ್ಟಿಂಕ್ಟ್ ಮಾಡಿದ್ ನೋಡಿ. ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಹೌದಾ? ಒಂದು ಡಿ ಮತ್ತೆ ಒಂದು ಇ, ಹೌದಾ? ಸೊ ಹಂಗಾದ್ರೆ ಅವಾಗ ಏನಾಗ್ತೈತಿ ಅಂತ ಹೇಳ್ಯಾರಪ್ಪ ಅಂತಂದ್ರೆ, ಡಿಸ್ಟಿಂಕ್ಟ್ ಪಾಯಿಂಟ್ ದೆನ್ ದಿ ಅದರ್ ಟು ಸೈಡ್ಸ್ ಆರ್ ಡಿವೈಡ್ ಇನ್ ದಿ ಸೇಮ್ ರೇಷಿಯೋ. ಅವಾಗ ಎರಡು ಪಾಯಿಂಟ್ ಗಳಲ್ಲಿ ಏನಪ್ಪಾ ಅಂದ್ರೆ ತ್ರಿಭುಜವನ್ನು ಎರಡು ನಿರ್ದಿಷ್ಟ ಬಿಂದುಗಳಲ್ಲಿ ಕತ್ತರಿಸ್ತೇವೆ ಅಂತ ಹೇಳಿದಾಗ ಆ ಉಳಿದೆರಡು ಬಾಹುಗಳ ಏನಪ್ಪಾ ಅಂದ್ರೆ ಅನುಪಾತಗಳು ಏನಾಗಿರ್ತಾವಂತ ಸಮನಾಗಿರ್ತಾವ ಅಂತಂದು ಪ್ರೂವ್ ಮಾಡ್ಬೇಕು. ಹಾಗಾದ್ರೆ ಡಾಟಾ ಆದ್ಮೇಲೆ ಏನ್ ಮಾಡಿದ್ವಿ? ನೆಕ್ಸ್ಟ್ ಸ್ಟೆಪ್ ಟು ಪ್ರೂವ್, ಸಾಧನೀಯ ಅಂತ ಕರೀತಾರೆ ಕನ್ನಡದೊಳಗೆ. ಹಾಗಾದ್ರೆ ನೋಡ್ರಿ, ಒಂದು ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಯಾವ್ಯಾವ ಸೈಡ್ ಉಳಿದ್ವು ಈಗ? ಎ ಬಿ ಮತ್ತೆ ಎ ಸಿ. ಉಳಿದೆರಡು ಬಾಹುಗಳನ್ನ ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ. ಈಕ್ವಲ್ ಆಗಿ ಡಿವೈಡ್ ಮಾಡ್ತಿದ್ದಂತೆ ಈ ಪಾಯಿಂಟ್. ಹಂಗಾದ್ರೆ ಏನಕ್ಕೆ ಬರೀಬಹುದು ಹೇಳಿ ನಾನು? ಎ ಡಿ ಡಿವೈಡೆಡ್ ಬೈ ಡಿ ಬಿ. ವೆರಿ ಗುಡ್. ಹಂಗ ಏನ್ ಪ್ರೂವ್ ಮಾಡ್ಬೇಕು ನಾನು? ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಇ ಸಿ. ಎ ಡಿವೈಡೆಡ್ ಬೈ ಇ ಸಿ. ಇದನ್ನ ನಾನು ಸಾಧಿಸಬೇಕು, ಪ್ರೂವ್ ಮಾಡ್ಬೇಕು ಇದನ್ನ. ಓಕೆ. ಸೊ ಹಾಗಾದ್ರೆ ನನ್ಗೆ ಗೊತ್ತಾಯ್ತು ಈಗ ಡಾಟಾ ಅಂದ್ರೆ ಏನ್ ಬರ್ಕೊಂಡೆ, ಟು ಪ್ರೂವ್ ಅಂತ ಬರ್ಕೊಂಡಿ. ಸೊ ಈಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಸಾಧಿಸಬೇಕಲ್ಲ. ಸೊ ಸಾಧಿಸ್ಬೇಕಂದ್ರೆ ಇದೇ ಚಿತ್ರ ಇಟ್ಕೊಂಡ್ರೆ ನಾನು ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾ ಏನಪ್ಪಾ ಅಂದ್ರೆ ಈ ಚಿತ್ರದೊಳಗೆ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ರಚನೆಯನ್ನು ಮಾಡ್ಕೊಂತೀನಿ. ಸೊ ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಈಸ್ ಕನ್ಸ್ಟ್ರಕ್ಷನ್. ಏನ್ ಮಾಡ್ಕೋಬೇಕ್ರಿ? ಕನ್ಸ್ಟ್ರಕ್ಷನ್ ಕನ್ನಡದೊಳಗೆ ರಚನೆ ಅಂತ ಕರೀತಾರ. ಏನ್ ರಚನೆ ಮಾಡ್ಕೊಂತೀನಿ ನೋಡ್ರಿ, ನಾನಿಲ್ಲಿ ಲಕ್ಷ್ಯ ಕೊಡ್ರಿ. ಬಿ ಅನ್ನ ಸೇರಿಸ್ತೀನಿ, ಜಾಯಿನ್ ಬಿ ಅಂಡ್ ಸಿ ಡಿ. ಬಿ ಮತ್ತೆ ಸಿ ಡಿ ಅನ್ನು ಏನ್ ಮಾಡ್ತೀನಿಪ್ಪ ಅಂದ್ರೆ ಜಾಯಿನ್ ಮಾಡ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂತೀನಿ, ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರೆ ನೋಡ್ರಿ, ಡಿ ಎಂ is perpendicular to AC. Next, EN is perpendicular to AB. So perpendicular ಅಂದ್ರೆ ಲಂಬ. ಸೊ ಹಂಗಾರೆ ನೋಡ್ರಿ, ಈಗ ನೀವು ಹೇಳ್ತೀರಿ ನೋಡ್ರಿ, ಈಗ ಕನ್ಸ್ಟ್ರಕ್ಷನ್ ಏನೇನ್ ಮಾಡ್ಕೊಂಡಿನಿ ಅಂತಂದ್ರೆ ಜಾಯಿನ್ ಮಾಡಿ ನೋಡ್ರಿ, ಜಾಯಿನ್ ಬಿ ಅಂಡ್ ಸಿ ಡಿ. ನೆಕ್ಸ್ಟ್ ಡ್ರಾ ಡಿ ಎಂ ಪರ್ಪೆಂಡಿಕ್ಯುಲರ್ ಎದಕ್ಕ? ಎಸಿ. ನೋಡ್ರಿ, ಈ ಪರ್ಪೆಂಡಿಕ್ಯುಲರ್ ಲೈನ್ ಐತಿ ನೋಡ್ರಿ, ಡಿ ಎಂ ಅನ್ನೋ ಪರ್ಪೆಂಡಿಕ್ಯುಲರ್ ಲೈನ್ ಐತಲ್ಲ, ಅದು ಎದಕ್ಕೆ ಸಂಬಂಧಪಟ್ಟಿದ್ದು? ಯಾವ ಸೈಡ್ ಮೇಲೆ ಐತಿ ಹೇಳ್ರಿ? ಎಸಿ ಸೈಡ್ ಮೇಲೆ. ಹಂಗ ಸಿಮಿಲರ್ಲಿ ಇ ಎನ್ ಪರ್ಪೆಂಡಿಕ್ಯುಲರ್ ಯಾವ್ದಕ್ಕೆ ಐತ್ರಿ? ಎ ಬಿ. ಹಂಗಾದ್ರೆ ಇ ಎನ್ ಅನ್ನುವಂತ ಪರ್ಪೆಂಡಿಕ್ಯುಲರ್ ಲೈನ್ ಯಾವ ಸೈಡ್ ಮೇಲೆ ಐತಿ? ಎ ಬಿ ಮೇಲೆ. ಹಂಗಾದ್ರೆ ನೀವು ತಿಳ್ಕೊಂಡ್ಬಿಡ್ರಿ, ಈ ಸೈಡ್ ಯಾವ್ದಾದ್ರು ನಾನು ಏನಪ್ಪಾ ಅಂತಂದ್ರೆ ಬೇಸ್ ತಗೊಂಡೆ ಅಂತಂದ್ರೆ, ಯಾವ್ದಾದ್ರು ಟ್ರಯಾಂಗಲ್ ಸಂಬಂಧಪಟ್ಟ ಬೇಸ್ ತಗೊಂಡೆ ಅಂತಂದ್ರೆ ಹೈಟ್ ಯಾವ್ದಾಗಿರ್ತೈತಿ ಅಂದ್ರೆ ಇ ಎನ್. ಗೊತ್ತಾಗ್ತದಾನೆ? ಸೊ ಹಾಗಾದ್ರೆ ಈ ಸೈಡ್ ಏನಾದ್ರು ನಾನು ಏನಪ್ಪಾ ಅಂದ್ರೆ ಏರಿಯಾದ ಯಾವ್ದಾದ್ರು ಟ್ರಯಾಂಗಲ್ಸ್ ಅನ್ನ ಪ್ರೂವ್ ಮಾಡ್ಬೇಕು ಆಗಿತ್ತು ಅಂತಂದ್ರೆ, ಹಾಗಾದ್ರೆ ಹೈಟ್ ಯಾವ್ದು ತಗೋಬೇಕು ನಾನು? ಡಿ ಎಂ. ಇಷ್ಟು ಗೊತ್ತಿರ್ಬೇಕು. ಹಾಗಾದ್ರೆ ಈಗ ಅದನ್ನ ಏನ್ ಮಾಡಿದ್ವಿ ಅಂತಂದ್ರೆ ಅದನ್ನ ಬರ್ಕೊಂಡ್ಬಿಡೋಣ ಈಗ. ಹಾಗಾದ್ರೆ ಏನ್ ಮಾಡ್ಕೊಂಡಿವಿ ಹೇಳ್ರಿ? ಯಾವ್ದಾದನ್ನ ಜಾಯಿನ್ ಏನೇನ್ ಮಾಡಿವಿ ಹೇಳ್ರಿ? ಜಾಯಿನ್ ಹೇಳ್ರಿ, ಬಿಇ ಅಂಡ್ ಸಿ ಡಿ. ಬಿಇ ಅಂಡ್ ಸಿ ಡಿ. ನೆಕ್ಸ್ಟ್ ಡ್ರಾ. ಎದಕ್ಕೆ ಏನ್ ಡ್ರಾ ಮಾಡ್ಕೊಂಡಿವಿ ಹೇಳ್ರಿ? ಡಿಎಂ is perpendicular to AC. DM is perpendicular to AC and EN is perpendicular to. ನೋಡ್ರಿ ಕನ್ನಡ ಮೀಡಿಯಂದವರು ಈಗ ರಚನೆ ಏನ್ ಮಾಡ್ಕೊಂಡ್ಬಿಟ್ಟಿನಪ್ಪ ಅಂತಂದ್ರೆ ಬಿಇ ಮತ್ತ ಸಿ ಡಿ ಅನ್ನ ಏನ್ ಮಾಡಿನಂದ್ರೆ ಸೇರ್ಸೀನಿ. ಸೊ ನೆಕ್ಸ್ಟ್ ಏನ್ ಮಾಡಿದ್ಪ ಅಂತಂದ್ರೆ ಡಿಎಂ ಲಂಬ ಎಸಿಗೆ ಲಂಬವಾಗಿರುವಂತೆ ಡಿಎಂ ರೇಖೆಯನ್ನು ಎಳೆದೀನಿ.
ಸೊ ಹಂಗಾದ್ರೆ ಲಂಬ ಅಂತ ಕೂಡಲೇ ಇದು ಒಂದು ಸಿಂಬಲ್ ಬರ್ತದೆ, ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಸಿಂಬಲ್. ಹಂಗಾದ್ರೆ ಅದಕ್ಕೆ ಬರ್ತದೆ ನೋಡಿ, ಟಿ ಎಂ ಲಂಬ ಎ ಸಿ. ನೆಕ್ಸ್ಟ್ ಇನ್ನೊಂದು ಬರ್ಕೊಂಡಿನಿ, ಇ ಎನ್ ಲಂಬ ಎ ಬಿ. ಓಕೆನಾ, ಎಲ್ಲರಿಗೂ ಅಂಡರ್ಸ್ಟುಡ್ ಆಯ್ತೇನ್ರಿ? ಸೊ ಹಂಗಾದ್ರೆ ಮೇನ್ ಕಾನ್ಸೆಪ್ಟ್ ನೋಡ್ರಿ, ಈ ಟ್ರಯಾಂಗಲ್ಸ್ ಇದನ್ನ ಥಿಯರಮ್ ಅನ್ನ ಪ್ರೂವ್ ಮಾಡ್ಬೇಕು ಅಂತಂದ್ರೆ ನೀವು ಫಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ಏನ್ ಬರ್ಕೋಬೇಕು ಹೇಳ್ರಿ, ಡಾಟಾ. ನೆಕ್ಸ್ಟ್ ಟು ಪ್ರೂವ್, ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಇದ್ರೆ ಮಾಡ್ಬೋದು. ಕೆಲವೊಂದು ದಿವಸ ಥಿಯರಮ್ ಕನ್ಸ್ಟ್ರಕ್ಷನ್ ಡೈರೆಕ್ಟ್ ಆಗಿ ಪ್ರೂವ್ ಮಾಡ್ಬೋದು. ಸೊ ಕನ್ಸ್ಟ್ರಕ್ಷನ್ ಇತ್ತು ಅಂತಂದ್ರೆ ಆ ಕನ್ಸ್ಟ್ರಕ್ಷನ್ ಸ್ಟೆಪ್ ಬರ್ಕೋಬೇಕು. ಸೊ ಲಾಸ್ಟ್ ಏನಪ್ಪಾ ಅಂದ್ರೆ ಈಗ ನಾವು ಆ ಒಂದು ಥಿಯರಮ್ ಇಂದ ಏನ್ ಮಾಡೋಣ, ಸ್ಟೇಟ್ಮೆಂಟ್ ಏನ್ ಪ್ರೂವ್ ಮಾಡಂತೇಳಿ ಅದನ್ನ ನಾವು ಪ್ರೂವ್ ಮಾಡ್ತಾ ಹೋಗೋಣ. ಅಂಡರ್ಸ್ಟುಡ್ ಆಯ್ತೇನ್ರಿ ಇಲ್ಲಿಗೆ? ಹಂಗಾದ್ರೆ ಏನೇನ್ ಹೇಳ್ತೀನಿ ನೋಡ್ರಿ, ಏನಂತ ಸ್ಟೇಟ್ಮೆಂಟ್ ಅಂತಂದ್ರೆ, ಇಫ್ ಅ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ to intersect the other two sides at two distinct points, then the other two sides are divided in the same ratio. ಇದು ಸ್ಟೇಟ್ಮೆಂಟ್ ಇತ್ತು. ಹಾಗಾದ್ರೆ ತ್ರಿಭುಜದ ನೋಡಪ್ಪ, ಎರಡು ಬಾಹುಗಳಿಗೆ ನಿರ್ದಿಷ್ಟ ಬಿಂದುವನ್ನ ಕತ್ತರಿಸುವಂತ ಹೇಳಿದ ರೇಖೆಯು ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನ ಏನ್ ಮಾಡ್ತೈತೆ ಅಂದ್ರೆ ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ. ಹಾಗಾದ್ರೆ ನಾನು ಡಾಟಾ ಬರ್ಕೋಬೇಕಲ್ಲ, ಏನ್ ಕೊಟ್ರ ಅಂತ ಬರೀ ಅದು ಸ್ಟೇಟ್ಮೆಂಟ್ ಮೂಲಕ ನೋಡ್ರಿ, ಯಾರು ಬಯಟ್ ಮಾಡೋದು ಅವಶ್ಯಕತೆ ಇಲ್ಲ, ಚಿತ್ರ ಹಾಕಿದ್ರೆ ಸಾಕು. ಈ ಚಿತ್ರದ ಮೂಲಕ ನಾವು ಏನಪ್ಪಾ ಅಂದ್ರೆ ಇಡೀ ಥಿಯರಮ್ ಅನ್ನ ಪ್ರೂವ್ ಮಾಡಬಹುದು. ಹಾಗಾದ್ರೆ ಫಸ್ಟ್ ಏನ್ ಕೊಟ್ಟಿದ್ರು ಅವರು, ಇಫ್ ಅ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಅಂತ ಹೇಳಿದ್ರು.